ಬಿಕ್ಲು ಶಿವ ಮರ್ಡರ್ಸ್ ಪ್ರಕರಣಕ್ಕೆ ಸ್ಫೋಟಕ ತೆರವು ಸಿಕ್ಕಿದೆ. ಇಲ್ಲಿ ಬಿಕ್ಲು ಶಿವ ಹತ್ಯೆಗೆ ಕಾರಣವಾಗಿದ್ದಂತಹ ವಿಡಿಯೋ TV5ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಶಾಸಕ ಬೈರತಿ ಅರೆಸ್ಟ್ ಆಗ್ತಾ ಇದ್ದಂತೆಯೇ ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿರೋದು. ಏನು ಕಾರಣ ಅಂತಂದರೆ ಇದಕ್ಕೆ ಮುಂಚೆ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದಾದ್ಮೇಲೆ ಈಗ ಇನ್ನೊಂದು ವಿಡಿಯೋ ವೈರಲ್ ಆಗಿರೋದು ಬಿಕ್ಲು ಶಿವನ ಕೇಸ್ಗೆ ಸಂಬಂಧಪಟ್ಟಂತೆ. ಅವನು ಜೀವಂತವಾಗಿದ್ದಾಗ ಆಗಿದ್ದಂಥ ಗಲಾಟೆಗೆ ಸಂಬಂಧಪಟ್ಟಂಥ ವಿಡಿಯೋ ಇದು. ಕುಚಿಕು ಗೆಳೆಯರಾಗಿದ್ದ ಜಗ್ಗ ಮತ್ತು ಶಿವು ನಡುವೆ ಒಂದು ವೈಮನಸ್ಸು ಬೆಳೆದು ಬಿಡುತ್ತೆ. ಇಬ್ಬರು ವಿರೋಧಿಗಳಾಗಲಿಕ್ಕೆ ಕಾರಣವಾಗಿದ್ದು ಆಟೋ ಜೈ. ಜಗ್ಗ ಮತ್ತು ಶಿವನ ನಡುವೆ ತಂದಿಟ್ಟಿದ್ದು ಮಲಯಾಳಿ ಅಜಿತ್ನ ಬಂಟ. ಮಲಯಾಳಿ ಅಜಿತ್ ಅಂತ ಇರ್ತಾನಲ್ಲ, ಅವನು ಬಂಟಾನೆ. ಇವರಿಬ್ಬರು ಚೆನ್ನಾಗಿದ್ದವರ ಮಧ್ಯದಲ್ಲಿ ಹುಳಿ ಹಿಂಡಿಬಿಟ್ಟಿದ್ದವನು ಅಂತ. ಆಟೋ ಜೈನ ಮುಂದೆ ಬಿಟ್ಬಿಟ್ಟು ಆ ಜೈನ ಮುಂದೆ ಬಿಟ್ಬಿಟ್ಟಿದ್ದು ತಂದಿಟ್ಟಿದ್ದು ಯಾರು ಅಂದರೆ ಅಜಿತ್ ಅಂತ ಹೇಳಿ. ಗಲಾಟೆ ಏನು ಅಂದರೆ ಕಿತ್ತಗನೂರು ಜಾಗದ ಬಳಿಯಲ್ಲಿ ಜಗ್ಗನನ್ನು ಡಾನ್ ಅಂತ ಕರೆದು ಬಿಟ್ಟಿದ್ದಂತೆ ಬಿಕ್ಲು. ಡಾನ್ ಅಂತ ಹೇಳ್ತಾ ಇದ್ದಂತೆಯೇ ಜಗಳಕ್ಕೆ ಮುಂದಾಗಿದ್ದು ಆಟೋ ಜೈ. ಜಗ್ಗನನ್ನು ಯಾಕೆ ರೌಡಿ ಅಂತ ಹೇಳಿದೆ ಅಂತ ಕಿರಿಕ್ ಮಾಡ್ತಾನವನು. ಇಷ್ಟೇ ಡಾನ್ ಅಂದ್ಬಿಡ್ತಾನವನು. ನಮ್ಮ ಜಗ್ಗಣ್ಣನನ್ನು ನೀನು ರೌಡಿ ಅಂತ ಕರೆದು ಬಿಟ್ಟಿಯಲ್ಲ ಅಂಥೇಳಿ ಇವನು ಕೇಳ್ತಾನೆ. ಇವನು ಯಾರೋ ಆಟೋ ಜೈ ಅಂತ ಇವನು ಕೇಳಿಬಿಡ್ತಾನಂತ. ಆಗ ನಾನು ಜಗ್ಗನನ್ನು ರೌಡಿ ಅಂತ ಕರೆದಿಲ್ಲ, ಡಾನ್ ಅಂತ ನಾನು ಹೇಳಿದ್ದು, ನೀನು ರೌಡಿ ಅಂತ ಮಾತಾಡ್ತಾ ಇದೆಯಾ ಅಂತ ಬಿಕ್ಲು ಹೇಳ್ತಾನೆ. ಡಾನ್ ಅಂದರೆ ಏರಿಯಾದಲ್ಲಿ ಪ್ರಭಾವಿ ಅಂತ ಕಣೋ, ನಾನು ರೌಡಿ ಅಂತ ಕರೆದಿಲ್ಲ ಅಂತ ಬಿಕ್ಲು. ತಾಕತ್ತಿದ್ರೆ, ಇದೇ ಮಾತು ನಿನಗೆ ತಾಕತ್ತಿದ್ರೆ ನೀನು ಜಗ್ಗನ ಮುಂದೆ ಬಂದ್ಬಿಟ್ಟು ಹೇಳ್ತೀಯ ಇದನ್ನ ಅಂತ ಆಟೋ ಜೈ ಕೇಳ್ತಾನೆ. ಈ ವೇಳೆ ಜಗ್ಗ ಫೋನ್ ರಿಸೀವ್ ಮಾಡದೇ ಇದ್ದಾಗ ಕಿರಣ್ಗೆ ಜೈ ಕರೆ ಮಾಡ್ತಾನೆ. ಬಿಕ್ಲು ಕೊಲೆ ಪ್ರಕರಣದ A2 ಮತ್ತು ಜಗ್ಗನ ಸಂಬಂಧಿ ಕಿರಣ್ ಇವನು. ಜಗ್ಗನಿಗೆ ಬಿಕ್ಲು ಶಿವ ರೌಡಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಜೋರಾಗಿ ಆ ಕಡೆ ಹೇಳಿಬಿಡ್ತಾನೆ. ಅವನು ಇವನಿಗೂ ಆವಾಗ ತಂದಿಡುವಂಥ ಕೆಲಸ ಇದು ಅಂತ ಜೈ ಹೇಳ್ಬಿಡ್ತಾನೆ. ನೋಡು, ಅವನು ಜಗ್ಗನಿಗೆ ರೌಡಿ ಅಂತ ಕರಿತಾ ಇದ್ರೆ ಕಣೋ ಕಿರಣ, ಈ ಥರ ಮಾತಾಡಿದಾನ ಅವನು ಅಂತ. ಆಕ್ರೋಶಗೊಂಡಂಥ ಕಿರಣ್ ಅವತ್ತು ರಾತ್ರಿಯೇ ಬಿಕ್ಲು ಜೊತೆ ಗಲಾಟೆಗೆ ಬಂದುಬಿಡ್ತಾನೆ ಅವನು. ಅವತ್ತಿನಿಂದ ಜಗ್ಗನ ಕಂಡ್ರೆ ಬಿಕ್ಲಿಗಾಗಲ್ಲ, ಬಿಕ್ಲು ಕಂಡ್ರೆ ಜಗ್ಗನಿಗಾಗಲ್ಲ. ಆ ಮಟ್ಟದಲ್ಲಿ ಈ ಕತ್ತಿ ಮಸೀತಾ ಇರ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಜಗ್ಗನ ಮೇಲೆ ಬಿಕ್ಲು ಶಿವ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಓಹೋ, ಇವನೇನೋ ಮಾಡ್ತಾನೆ, ನನಗೆ ಇವನು ಕತ್ತಿ ಮಸೀತಾ ಇದ್ದಾನೆ ಅಂತ ಗೊತ್ತಾದ ಕಂಪ್ಲೇಂಟ್ ಮಾಡಿಬಿಡ್ತಾನೆ. ಸೊ ಬಿಕ್ಲು ಶಿವ ಜಾಗದಲ್ಲಿ ಬಂದು ಗಲಾಟೆ ಮಾಡಿ ಬೆದರಿಕೆ ಹಾಕಿಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಆಗುತ್ತೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗುತ್ತೆ. ಬಿಕ್ಲು ಶಿವ ಕಂಪ್ಲೇಂಟ್ ಮಾಡಿರ್ತಾನೆ. ಆಮೇಲೆ ಜುಲೈ 15ಕ್ಕೆ ಬಿಕ್ಲು ಶಿವ ಕೊಲೆಗೆ ಸ್ಕೆಚ್ ಹಾಕಿದ್ದು ಕಿರಣ. 15ರ ರಾತ್ರಿ ಮನೆ ಬಳಿನೇ ಬಿಕ್ಲುನ ಕೊಲೆ ಮಾಡಿದ್ದು ಕಿರಣನ ಗ್ಯಾಂಗ್. ಸದ್ಯ ಬೈರತಿ, ಕಿರಣ್, ಜಗ್ಗ, ಅಜಿತ್ ಸೇರಿ 20 ಜನರನ್ನ CID ಅರೆಸ್ಟ್ ಮಾಡಿರೋದು. You both speak together. You both become. That is you have to speak. So I was sitting in home. So serious started. Why? I'm asking why. ನೀನ್ ರೋಡಿ ಇಲ್ಲ, ನೀನು ಜನ ಮಾತ್ರ ಹೇಳ್ತೀಯ ರೋಡಿ ಅಂತ. ರೋಡಿ ಇಲ್ವಾ? ಕಟ್ಟಾಕ್ಬಿಟ್ಟು ಬಂದಿಯಾ ಈಗ ನೀನು? ನಾನಂದೆ. ನಾನು ಅಂದಿದ್ದು ಜಗ್ಗ ಒಂದು ಏರಿಯಾ ಡಾನ್ ಹೌದಾ? என்ன அர்த்தம்? ரவுடியா? ರೌಡಿ ಇಲ್ಲ ಬಾರು. இந்த ஏரியா ஜல்லடா. நீ ரவுடி எப்படி சொல்லுவ? நீ ರೌಡಿ சொல்லியே. நீ சொன்னது அப்படிதா? இது டான் என்ன? டான் இல்லையா? உயிர் கொடுக்க ஜಗ್ಗ வேண்டாம். ಒಂದು டான். நான் ரவுடி. நானும் தான் உயிர் கொடுக்க ஜಗ್ಗಗೆ. ரவுடி சொல்லாத. ரவுடி சொல்லாத. டான் என்ற. சொல்லக்கூடாது ஜಗ್ಗ. டான் என்ற. யாரு? டான் வந்து டான். டான் நா ஜरूरी தான். எப்படி சொல்லுவ நீ? எப்படி சொல்லுவ நீ? ஃப்ரெண்டுங்க பேய் எப்படினா பேசுறாங்க இல்லையா? நீ ஃப்ரெண்ட் இல்லையா? நீ எதிர்க்கோ. ஃபோன் பண்ணி கூட இப்ப பேசுறேன். ஒருத்த எதிர்க்கோ வந்தா தான் ஃபோன் பண்ணி கூட இப்ப பேசுறேன். ஃபோன் பண்ணி நீனா நாயினா குண்ட கொடுக்கணும். இப்ப நீ தான சொல்றீங்க. இந்த ஊர் ஆளுங்க எல்லாம் உயிர் கொடுக்க வேண்டாம். ஜಗ್ಗ வந்து டான். நானும் தான் உயிர் கொடுக்க ஜಗ್ಗಗೆ. ரவுடி சொல்லாத. ரவுடி சொல்லாத. டான் என்ற. ಡೀಟೇಲ್ಸ್ ಕೊಡೋಕೆ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಬಿಕ್ಲು ಶಿವ ಪದೇ ಪದೇ ಹೇಳ್ತಾ ಇದ್ದಾರೆ ಡಾನ್ ಬೇರೆ ರೌಡಿ ಬೇರೆ ಕಣೋ, ನಾನು ರೌಡಿ ಅಂತ ಕರೆದಿಲ್ಲ ಅಂತ ಹೇಳಿ. ಈ ಕಡೆ ಕಿರಣ ಅನ್ನೋನು ಅಥವಾ ಅವನ ಆಟೋ ಜೈ ಅನ್ನೋನಿಗೆ ಇಬ್ರು ಸೇರ್ಕೊಂಡು ಮಾತಾಡಿಕೊಂಡು ಈ ಆಟೋ ಜೈನು ಮತ್ತೆ ನೀನು ರೌಡಿ ಎಂದೆ ಅಂತ ಹೇಳಿ ಇಬ್ಬರ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದವನೇ ಇದರಲ್ಲಿ ಆಟೋ ಜೈಯ. ಡಾನ್ ಅಂದರೆ ಜನಗಳ ಮಧ್ಯೆನೇ ಇರ್ತಾನೆ, ರೌಡಿ ಅಂದರೆ ಅಲ್ಲಿ ಒಂದ್ಸಲಿ ವಸೂಲಿ ಮಾಡ್ಕೊಳ್ಳೋದು, ಗುಂಡಾಗಿರಿ ಮಾಡೋದು, ಮತ್ತೆ ತಲೆ ಮರೆಸ್ಕೊಂಡ್ಬಿಡ್ತಾನೆ ಅಂತ ಅದು ವ್ಯತ್ಯಾಸಗಳು ಇವೆ ಅದರಲ್ಲಿ. ಇರಲಿ, ಈ ವಿಚಾರದಲ್ಲಿ ಆಟೋ ಜೈ ಈ ಥರ ತಂದಿಟ್ಟಿದ್ದ ಇವರಿಬ್ಬರಿಗೂ ಅಂತ.
ರಮಕಾಂತ್ ಏನು ಪರಿಸ್ಥಿತಿಗೆ ತಕ್ಕಂತೆ ಏನೋ ರೌಡಿ ಶೀಟರ್ಗಳಿರ್ಬೋದು, ಅವರ ಫಾಲೋವರ್ಸ್ಗಳಿರ್ಬೋದು, ಅವ್ರು ಮಾತನಾಡಿದಂಥ ಮಾತನ್ನು ತಿರ್ಚುವಂಥ ಕೆಲಸಗಳಾಗ್ತದೆ. ಇಲ್ಲಿ ಬಿಕ್ಲಾ ಶಿವ ಕೂಡ ರೌಡಿ ಶೀಟರ್, ಜಗ್ಗ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿದ್ದ, ಆತ ರೌಡಿ ಶೀಟರ್ ಆಗಿದ್ದ, ಅದರಿಂದ ಹೊರ ಬರ್ತಾನೆ ಆ ಎಲ್ಲ ಇನ್ಫ್ಲುಯೆನ್ಸ್ಗಳನ್ನ ಪ್ರಭಾವಗಳನ್ನು ಬೆಳೆಸಿ. ಸೊ ಆತನು ಕೂಡ ಹಿಂದೆ ರೌಡಿ ಶೀಟರ್ ಇದ್ದ. ಹೀಗಾಗಿ ಆತನ ಡಾನ್ ಅಂತ ಹೇಳಿ ನಾನು ಕರೆದೆ, ರೌಡಿ ಶೀಟರ್ ಅಂತ ನಾನು ಎಲ್ಲೂ ಬಳಸಿಲ್ಲ, ಅವನ ರೌಡಿ ಅಂತ ನಾನು ಹೇಳಲೇ ಇಲ್ಲ ಅಂತ ಹೇಳೋದು ಬಿಕ್ಲಾ ಶಿವನ ವಾದ ಆಗಿರುತ್ತೆ. ಆದರೆ ಇಲ್ಲಿ ಅಜಿತ್ನ ಶಿಷ್ಯ ಅಂತ ಏನು ಹೇಳ್ತಾ ಇದ್ದಾರೆ ಆಟೋ ಜೈ, ಈತ ಅವನ್ನ ರೌಡಿ ಅಂತ ಹೇಳ್ತಾನೆ. ಎಲ್ಲರ ಮುಂದೆ ಇವನೊಬ್ಬ ರೌಡಿ ಅಂತ ಹೇಳಿ ಬಿಂಬಿಸಿ, ಸೊ ಅವರ ಮರ್ಯಾದೆಯನ್ನು ತೆಗಿತಿದೆ, ಅವರ ಗೌರವಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾನೆ ಅಂತ ಹೇಳಿ ಗಲಾಟೆಯನ್ನು ಮಾಡಿ ಅದರ ವಿಡಿಯೋಗಳನ್ನ ಮಾಡಿಕೊಂಡು ವಿಡಿಯೋವನ್ನ ಏನು ಜಗ್ಗನ ಶಿಷ್ಯಂದಿರು ಏನಿರ್ತಾರೆ ಅವರಿಗೆ ಕೊಡುವಂಥದ್ದು. ಮತ್ತು ಜಗ್ಗನಿಗೂ ಕೂಡ ನೇರವಾಗಿ ಕರೆಯನ್ನು ಮಾಡಿದ ಸಂದರ್ಭದಲ್ಲಿ ಜಗ್ಗ ಆ ಫೋನನ್ನು ಸ್ವೀಕಾರ ಮಾಡಿರೋದ್ರು. ಅದಾದ ನಂತರ ಕಿರಣ್ ಅಂತೇಳಿ ಅವರ ಸಂಬಂಧಿಗೆ ಕೂಡ ಕರೆ ಮಾಡಿರ್ತಾನೆ. ಅವರಿಗೆ ಮಾಹಿತಿ ಎಲ್ಲ ಹೋದಂಥ ಸಂದರ್ಭದಲ್ಲಿ ಕಿರಣ್ ಅವತ್ತೇ ರಾತ್ರಿ ಬಂದು ಬಿಕ್ಲಾ ಶಿವನ ಮನೆ ಹತ್ರ ಗಲಾಟೆಯನ್ನು ಮಾಡೋಗಿರ್ತಾನೆ. ಆಗಲೂ ಕೂಡ ಆತ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರ್ತಾನೆ, ನಾನು ಎಲ್ಲೂ ಕೂಡ ರೌಡಿ ಅಂತ ಹೇಳಿಲ್ಲ, ಇವೆಲ್ಲವೂ ಕೂಡ ಸುಳ್ಳು, ಅವರು ಸುಮ್ಮನೆ ತಂದಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಈ ಹತ್ಯೆಗೂ ಮುಂಚೆ ಜಗ್ಗ ಮತ್ತು ಬಿಕ್ಲಾ ಶಿವ ಏನಿದ್ರು ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ, ಎಲ್ಲರೂ ಕೂಡ ಒಂದೇ ಸಿಂಡಿಕೇಟ್ನಲ್ಲಿ ಇರ್ತಾರೆ, ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಮತ್ತು ಭೈರತಿ ಸಂಪರ್ಕದಲ್ಲಿ ಕೂಡ ಎಲ್ಲರೂ ಇರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈಗ ಇವರಿಬ್ಬರ ನಡುವೆ ಏನು ಮಲಯಾಳಿ ಅಜಿತ್ ಏನಿದ್ದಾನೆ ಈತನ ಶಿಷ್ಯ ಆಟೋ ಜೈ ತಂದಿಟ್ಟಿರುವಂಥ ಕೆಲಸ ಮಾಡಿದ್ದಾನೆ, ವಿಡಿಯೋಗಳನ್ನು ಮಾಡ್ಕೊತಾನೆ, ವಿಡಿಯೋನ ತೆಗೆದುಕೊಂಡು ಅವ್ರಿಗೆ ತೋರಿಸುವಂಥದ್ದು. ತೋರಿಸಿದಂಥ ಸಂದರ್ಭದಲ್ಲಿ ಇವರ ಫಾಲೋವರ್ಸ್ ಏನಿರ್ತಾರೆ ಇವರುಗಳು ಈ ಒಂದು ಜಗ್ಗನಿಗೆ ತಲೆಗೆ ಏನು ತುಂಬಿದ್ರೆ ಏನೋ ಗೊತ್ತಿಲ್ಲ, ಅವರು ಇಬ್ಬರ ನಡುವೆ ಕಿತ್ತಾಟಕ್ಕೆ ಜಗಳ ಆಗುತ್ತೆ. ಜಗ್ಗ ಬರ್ತಾನೆ, ಏರಿಯಾದಲ್ಲಿ ಬಂದದನ್ನ ಪ್ರಶ್ನೆಯನ್ನು ಮಾಡಿ, ಅಂದ್ರೆ ಅವನ ಹತ್ಯೆ ಆದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆಯನ್ನಿಟ್ಟು ಗಲಾಟೆಯನ್ನು ಮಾಡುವಂಥ ಕೆಲಸಗಳಾಗುತ್ತೆ. ಇದೀಗ ಭೈರತಿ ಬಸವರಾಜ್ ಬಂಧನದ ಬಳಿಕ ಇದುವರೆಗೂ ಕೂಡ ಏನು ಗೌಪ್ಯವಾಗಿದ್ದಂಥ ಈ ವಿಡಿಯೋಗಳು ಹೊರ ಬಂದಿರುವಂಥದ್ದು. ಹತ್ಯೆ ಹಿಂದೆ ಭೈರತಿ ಬಸವರಾಜ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಜಗ್ಗ ಮತ್ತೆ ಬಿಕ್ಲಾ ಶಿವ ನಡುವೆ ಏರಿಯಾದಲ್ಲಿ ಅವ ಮೇಂಟೈನ್ ಮಾಡೋ ಉದ್ದೇಶಕ್ಕೆ ಈ ರೀತಿಯ ಗಲಾಟೆ ಆಗಿದೆ. ಇದನ್ನ ತಂದಿಕ್ಕಿದ್ದವರು ಇವ್ರ ಸಹಚರರು ಅಂತೇಳಿ ಫೋಟೋ ಆಗ್ತಾ ಇರುವಂಥದ್ದು. ಆದರೆ ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಆದರೆ ಈ ವಿಡಿಯೋಗಳನ್ನ ವಶಕ್ಕೆ ತೆಗೆದುಕೊಂಡಿರುವಂಥ CID ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ, ಯಾವ ಕಾರಣಕ್ಕಾಗಿ ಈ ದ್ವೇಷ ಬಂತು, ಮತ್ತೆ ಹತ್ಯೆಗೂ ಈ ವಿಡಿಯೋಗಳಿಗೂ ಸಂಬಂಧ ಇದೆಯಲ್ಲ, ಬೇರೆ ವಿಚಾರಕ್ಕೆ ಹತ್ಯೆ ಆಗಿರ್ಬೋದಾ ಅಂತೇಳಿ CID ಅಧಿಕಾರಿಗಳು ಇದನ್ನ ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.